ನಮಸ್ಕಾರ ಕರುನಾಡು. ನಾನು ನಿಮ್ಮ ಏಕಾಂಗಿ ಸಂಚಾರಿ ಹರೀಶ್. ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ರೀಸೆಂಟ್ಲಿ ನಾನು ತಿರುವಣ್ಣಾಮಲೈಗೆ ಭೇಟಿ ಕೊಟ್ಟಿದ್ದೆ. ಈ ಒಂದು ಜರ್ನಿಯ ಒಂದು ಎಕ್ಸ್ಪೀರಿಯೆನ್ಸು ಹಾಗೂ ಅಲ್ಲಿನ ಲೋಕಲ್ ಪ್ಲೇಸಸ್ಸು ಯಾವೆಲ್ಲ ನೋಡ್ಬೋದು ನೀವು ಹೋದಾಗ, ಈ ಒಂದು ಇನ್ಫಾರ್ಮೇಷನ್ ಹಂಚ್ಕೊಳಕ್ಕೆ ಹೊರಟಿದ್ದೀನಿ. ಫಸ್ಟ್ಲಿ ನಾನು ಇಲ್ಲಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪಿಂದ, ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನಮಗೆ ಅರುಣಾಚಲಿಗೆ ಬಸ್ಗಳು ಸಿಗ್ತವೆ. ಪ್ರತಿದಿನ ನೈಟು 9 ಗಂಟೆಗೆ KSRTC ನಮ್ಮ ಕರ್ನಾಟಕ ಬಸ್ಗಳೆಲ್ಲ ಲಾಸ್ಟು 9 ಗಂಟೆ ಲಾಸ್ಟ್ ಬಸ್ ಇದೆ. ನಂತರ ನಿಮಗೆ ಅಲ್ಲಿ ಆಂಧ್ರ ಬಸ್ಗಳು ಸಿಗುತ್ತೆ. ಫಸ್ಟ್ಲಿ KSRTC ಬಸ್ಸಲ್ಲಿ ಸುಮಾರು 213 ರೂಪಾಯಿ ತಾಂತಾರೆ ಟಿಕೆಟು, ಈ ಒಂದು ಬೆಂಗಳೂರಿಂದ ಅರುಣಾಚಲಿಗೆ. ಮತ್ತು ತಮಿಳ್ನಾಡು ಬಸ್ಗಳು 222 ರೂಪಾಯಿ ತಾಂತಾರೆ. ವಿತಿನ್ 230 ರೂಪೀಸ್ಗೆ ನೀವು ಹೋಗ್ಬೋದು ನಮ್ಮ ಬೆಂಗಳೂರಿಂದ ಅಲ್ಲಿ ಅರುಣಾಚಲಿಗೆ. ಹಾಗೆ ಯಾರೆಲ್ಲ ಬೇರೆ ಕಡೆಯಿಂದ ಬರ್ತೀರಾ, ಲೈಕ್ ಬೆಂಗಳೂರಲ್ಲಿ ಈಗ ಫಾರ್ ಎಕ್ಸಾಂಪಲ್ ದಾಸರಹಳ್ಳಿಯಿಂದ ಅಲ್ಲಿ ದೀಪಾಂಜಲಿ ನಗರ ಅಂತೇಳಿ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಗೆ ಬಂದು ಇಳ್ಕೊಂಡು, ಅಥವಾ ಮಾಗಡಿ ರೋಡು ಮೈಸೂರು ರೋಡು ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ನಮಗೆ ನಿಯರ್ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕು. ಈಗ ನಾನು ಹೋಗಿದ್ದು ದಾಸರಹಳ್ಳಿಯಿಂದ ದೀಪಾಂಜಲಿ ನಗರಕ್ಕೆ ಸುಮಾರು 70 ರೂಪಾಯಿ ಚಾರ್ಜಸ್ ಆಯಿತು ಮೆಟ್ರೋದಲ್ಲಿ. ನಂತರ ಬಸ್ಸಿಂದು ಚಾರ್ಜಸ್ ಅವರು ಹೇಳ್ದಂಗೆ 213 ರೂಪಾಯಿ. ಹಾಗೆ ನಮಗೆ ಗೊತ್ತಿರ್ಬೋದು BMTC ಚಾರ್ಜ್ 100 ರೂಪಾಯಿ ತಾಂತಾನೆ ಲೋಕಲಲ್ಲಿ. ಮತ್ತು ಅಲ್ಲಿಂದ ನಾನು ನೈಟು 2:15 ಹೋಗಿ ತಲುಪಿದೆ ತಿರುವಣ್ಣಾಮಲೈಯಿಂದ. ಹೋಗಿ 2:15 ತಲುಪಿದಾಗ ಸುಮಾರು ಜನಗಳು ನೈಟೆಲ್ಲ ಪಾದಯಾತ್ರೆ ಮಾಡ್ತಾಯಿದ್ರು, ಒಂದು ಗಿರಿ ಪ್ರದಕ್ಷಿಣೆ ಆಗ್ತಾಯಿದ್ರು. ಸುಮಾರು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಇರೋದು. ನನ್ನ ಒಂದು ಸಜೆಷನ್ ಏನಂತಂದರೆ, ಬೆಳಗ್ಗೆ ಒಂದು 5:15 ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲೋಗಿ ರೀಚ್ ಆಗಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ, ಬೆಳಗ್ಗೆ 5 ಗಂಟೆಗೆ ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 9 to 10 ಒಂದು 5-6 ಅವರ್ ಬೇಕು. ಲೈಕ್ 5 ಅವರ್ ಬೇಕು. 5 ಅವರಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಮುಗಿಸ್ತೀರ. ಮೇಯ್ನ್ಲಿ ಅಲ್ಲಿ ನಿಮಗೆ ಮೋಕ್ಷ ದ್ವಾರ ಇದೆ, ಅಲ್ಲಿ ಒಂದು 40 ಮಿನಿಟ್ಸ್ 30 to 40 ಮಿನಿಟ್ಸ್ ಅಲ್ಲಿ ಟೈಮ್ ಹಿಡಿಯುತ್ತೆ. ವಿತಿನ್ 5 ಅವರಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಮುಗಿಸ್ತೀರ. ನಂತರ ಫ್ರೀ ದರ್ಶನಕ್ಕೆ ಹೋದರೆ, ನಾನು ಹೋದಾಗ ವಿತಿನ್ 2 ಅವರಲ್ಲಿಗೆ ನನಗೆ ದರ್ಶನ ಆಯಿತು. ಅರುಣಾಚಲ ದೇವರ ದರ್ಶನ 2 ಅವರಲ್ಲಿ ಕಂಪ್ಲೀಟ್ ಆಯಿತು. ನಂತರ ಅಲ್ಲಿನ ಲೋಕಲ್ ಪ್ಲೇಸ್ಗಳು ಕೂಡ ನೀವು ನೋಡ್ಬೋದು. 2 ಅವರ್ ದರ್ಶನ ಆದಮೇಲೆ ನಂತರ ನಾನು ಪ್ರಸಾದಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡೆ. ಪ್ರಸಾದ ಕೂಡ ಅಷ್ಟೇ, ನಿಮಗೆ ಲಡ್ಡು ಪ್ರಸಾದ ಬಂದು 50 ರೂಪಾಯಿ ಸಿಗುತ್ತೆ, ಮತ್ತು ಚಕ್ಲಿ ಎಲ್ಲ ಸಿಗುತ್ತೆ, ಅದೆಲ್ಲ ವಿತಿನ್ 50 ರೂಪಾಯಿಗೆ ಎಲ್ಲ ಸಿಗುತ್ತೆ. ಹಾಗೆ ಅಲ್ಲಿ ಪ್ರಸಾದ 10 ರೂಪೀಸ್ಗೆ 10 ರೂಪೀಸ್ಗೆ ಸಿಹಿ ಪೊಂಗಲು ಮತ್ತು 10 ರೂಪೀಸ್ಗೆ ಖಾರ ಪೊಂಗಲು ಅಥವಾ ಪುಳಿಯೋಗರೆ ಇರುತ್ತೆ. ಈ ಥರ ಪ್ರಸಾದ ಡೀಟೇಲ್ಸು. ನಂತರ ನಿಮಗೆ ನನ್ನೊಂದು ಅಭಿಪ್ರಾಯ ಏನಂತಂದರೆ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಅಲ್ಲಿ ಉಂಡಿಗೆ ಆಗಲಿ ನಾನು ಉಂಡಿಗೆ ಕಾಸು ಹಾಕೋಲ್ಲ. ಯಾಕೆಂದರೆ ಈಚೆಗಡೆ ಸುಮಾರು ನಾನು ಅಬ್ಸರ್ವ್ ಮಾಡಿದ್ದು, ಈಚೆಗಡೆ ತುಂಬಾ ಭಿಕ್ಷುಕರು ಇರ್ತಾರೆ, ವಯಸ್ಸಾದಂಥವ್ರು, ಒಂದು ಏಜ್ ಆದಂಥ ಪರ್ಸನ್ಗಳು ಭಿಕ್ಷೆ ಬೇಡ್ತಿರ್ತಾರೆ. ಅಂಥವ್ರಿಗೆ ಮಾತ್ರ ನಾನು ಪ್ರತಿಯೊಬ್ಬರಿಗೂ 10 ರೂಪಾಯಿ ಕೊಟ್ಟರು ಅವ್ರಿಗೇನೋ ಒಂದು ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಯೂಸ್ ಮಾಡ್ಕೊತಾರೆ, ಅವ್ರದ್ದೇನೋ ಒಂದು ಯೂಸ್ ಆಗುತ್ತೆ. ಅವರಿಗೆ ಒಂದು ದಾನ ಆಗಿ ಕೊಟ್ಟಾಗ, ನಾವು ಅಲ್ಲಿ ಉಂಡಿ ಕಾಸಕ್ಕೆ ಬದಲು ಇಲ್ಲಿ ಇಂಥವ್ರಿಗೆ ಸಹಾಯ ಮಾಡಿದಾಗ ಅವ್ರಿಗೂ ಕೂಡ ಒಂದು ಟೈಮ್ಗೆ ಊಟಕ್ಕೆ ಸಹಾಯ ಕೂಡ ಆಗುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನನ್ನದೊಂದು ಅಭಿಪ್ರಾಯ ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ತೀರಾ ಅಪರೂಪ ಉಂಡಿಗೆ ಕಾಸಕ್ಕೋದಾಗಲಿ, ಮಂಗಳಾರತಿ ಕಾಸಕ್ಕೋದಾಗಲಿ. ಈ ತಿರುಪತಿಗೆ ಹೋದಾಗ ಮಾತ್ರ ಅಲ್ಲಿ ಈ ಭಿಕ್ಷಾಟನೆ ಈ ಥರ ಮಾಡಿದಾಗ ಒಂದು ಸೇವೆ ಇರ್ತವೆ, ಭಿಕ್ಷಾಟನೆ ಸೇವೆ ಎಲ್ಲ ಮಾಡಿದಾಗ ಮಾತ್ರ ಆ ದುಡ್ಡು ಮಾತ್ರ ಉಂಡಿಗೆ ಹಾಕ್ತೀನಿ. ಇನ್ನು ಬಾಕಿ ಟೈಮು ಏನೇನು ದುಡ್ಡು ಕೊಡಬೇಕು, ಆ ದುಡ್ಡು ಉಂಡಿಗೆ ಹಾಕ್ತೀನಿ. ಆ ದುಡ್ಡನ್ನ ಅಲ್ಲಿನ ಭಿಕ್ಷುಕರು ಇರ್ತಾರಲ್ಲ ಅವರಿಗೆ ಹಾಕ್ಬಿಟ್ಟು ಬರ್ತೀನಿ. ಇದು ನನ್ನ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ. ಅದು ನಿಮ್ಮ ವೈಯಕ್ತಿಕ ವಿಚಾರ ಹಾಗೂ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯಗಳು. ನಿಮ್ಮ ದುಡ್ಡು ನಿಮ್ಮ ಇಷ್ಟ, ಏನು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ನಂತರ ನಾವು ಅಲ್ಲಿ ಅರುಣಾಚಲದಲ್ಲಿ ಮೇನ್ಲಿ ಫಸ್ಟು ಹೋಗಿ ಅರುಣಾಚಲದ ದೇವರ ದರ್ಶನ ಮಾಡ್ಕೊಂಡು, ಅರುಣಾಚಲ ಅದು ಅಗ್ನಿಲಿಂಗ, ಅಷ್ಟಲಿಂಗಗಳು ದರ್ಶನ ಕೂಡ ನಿಮಗೆ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮಗೆ ಸಿಗ್ತಾ ಹೋಗ್ತವೆ. ಸುಮಾರು 8 ಲಿಂಗಗಳು ಪ್ಲಸ್ ಅದರ ಜೊತೆಗೆ ಇನ್ನೊಂದು 3-4 ದೇವಸ್ಥಾನ ಕೂಡ ನಿಮಗೆ ಸಿಗ್ತಾ ಹೋಗ್ತಾವೆ. ಅಲ್ಲಿ ಇಷ್ಟು ದರ್ಶನಗಳು, ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಲೋಕಲ್ ಪ್ಲೇಸಸ್ ಮುಂದೆ ನಿಮಗೆ ನಾನು ಅದರ ಫೋಟೋಸು ಮತ್ತು ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲ ಕಂಪ್ಲೀಟ್ಲಿ ನೀವು ಅರುಣಾಚಲಕ್ಕೆ ಹೋದಾಗ ಬೆಳಗ್ಗೆ ವಿತಿನ್ 12 ಗಂಟೆ 1 ಗಂಟೆ ಒಳಗೆಲ್ಲ
ಗಿರಿ ಪ್ರದಕ್ಷಿಣೆ ಪ್ಲಸ್ ದೇವರ ದರ್ಶನ ಮುಗಿಸ್ಕೊಂಡು 1 ಗಂಟೆ ನಂತರ ಅಲ್ಲಿ ಲೋಕಲ್ ಪ್ಲೇಸಸ್ ಯಾವುದಕ್ಕೆಲ್ಲ ವಿಸಿಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿ ಆಶ್ರಮ, ಮತ್ತು ಅಲ್ಲಿ ಒಂದು ದೇವಸ್ಥಾನದ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಇಂಥವನ್ನೆಲ್ಲ ನಾವು ಅಲ್ಲಿ ಲೋಕಲ್ ನೋಡ್ಬೋದು. ವಿತಿನ್ 3 to 4 ಅವರ್ಸಲ್ಲಿ ಅಲ್ಲಿ ನಮಗೆ ಕಂಪ್ಲೀಟ್ಲಿ ಮುಗ್ದೋಗುತ್ತೆ. 4 o'clock ನೆಕ್ಸ್ಟು ಇನ್ನೂ ನಿಮ್ಗೆ ಟೈಮ್ ಇದ್ದರೆ ಇನ್ನು ಯಾವೆಲ್ಲ ಪ್ಲೇಸಸ್ ಸುತ್ತಾಡ್ಬೋದು ಅಂತೇಳಿ ನಿಮಗೆ ಮುಂದೆ ನಾನು ಕೆಲವೊಂದು ಪ್ಲೇಸ್ ಡೀಟೇಲ್ಸ್ ನಾನು ಹಾಕ್ತಾ ಹೋಗ್ತೀನಿ. ಅಲ್ಲಿ ಇನ್ಫಾರ್ಮೇಷನ್ ತಗೊಳ್ಳಿ. ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.